ಬುಧವಾರ ಸಾಯಂಕಾಲ 4:05ಕ್ಕೆ ಡಿಕೆ ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ನೋಡಿ, ಸಿದ್ದರಾಮಯ್ಯನವರು ಪದತ್ಯಾಗ ಮಾಡಿದ್ದೂ ಆಯಿತು, ಡಿಕೆ ಶಿವಕುಮಾರ್ ಅವರೇ ಮುಂದಿನ ಸಿಎಂ ಅನ್ನೋದು ಘೋಷಣೆಯಾಗಿದ್ದೂ ಆಯಿತು. ಡೆಲ್ಲಿಯಲ್ಲಿ ಈಗ ಡಿಕೆ ಶಿವಕುಮಾರ್ ಅವರು ಇದ್ದಾರೆ, ಸಿದ್ದರಾಮಯ್ಯ ಅವರು ಇದ್ದಾರೆ, ಅವರ ಜೊತೆಗೆ ಒಂದಷ್ಟು ಜನ ಕಾಂಗ್ರೆಸ್ ನಾಯಕರುಗಳು ಅಂತಿಮ ಹಂತದ ಯಾರಾಗ್ತಾರೆ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ಗೆ ಸಚಿವರು ಅನ್ನೋದರ ಪಟ್ಟಿಯ ಫೈನಲ್ ಅಲ್ಲಿ ಇದ್ದಾರೆ. ನೋಡಿ, ಇದೆಲ್ಲದರ ನಡುವೆ ಈಗ ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿ ಬಿಟ್ಕೊಟ್ಟಂತಹ ಸಂದರ್ಭದಲ್ಲೇ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಿದ್ದರಾಮಯ್ಯನವರು ನುಡಿದಂತೆ ನಡೆದಿದ್ದಾರೆ, ಹೈಕಮಾಂಡ್ ಹೇಳಿದ ಕೂಡಲೇ ತಮ್ಮ ಕುರ್ಚಿ ಬಿಟ್ಕೊಟ್ಟಿದ್ದಾರೆ ಅಂದರೆ ಒಂದಷ್ಟು ಕಂಡೀಷನ್ಗಳನ್ನು ಹಾಕಿರ್ತಾರೆ. ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ DCM ವಿಚಾರ. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಡಿಕೆ ಶಿವಕುಮಾರ್ ಅವರು DCM ಆಗಿದ್ರು. ಈಗ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಯಾರಾಗ್ತಾರೆ, DCM ಆಗ್ತಾರಾ, DCMಗಳು ಆಗ್ತಾರಾ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. 4 ಜನ ಅಂತ ಬಂತು ಆರಂಭದಲ್ಲಿ, ಈಗ 3 ಜನಕ್ಕೆ ಬಂದು ನಿಂತಿದೆ. ಆ 3 ಜನದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಕೂಡ ಬಹಳಷ್ಟು ಜೋರಾಗಿ ಕೇಳಿ ಬರ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ DCM ಹುದ್ದೆ ಕೊಡೋದಕ್ಕೆ ಸ್ವತಃ ಡಿಕೆ ಶಿವಕುಮಾರ್ ಅವರೇ ಒಲವನ್ನ ತೋರಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಹೊಸ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯ ಅವರ ಪುತ್ರ MLC ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಸೇರಿಸಿಕೊಳ್ಬೇಕು ಅಂತ ಸಿದ್ದರಾಮಯ್ಯ ಅವರು ಪಕ್ಷದ ಹೈಕಮಾಂಡ್ ಅನ್ನ ಮನವೊಲಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಒಂದಷ್ಟು ಕಂಡೀಷನ್ಗಳನ್ನ ಇಟ್ಟೆ ಯಾವುದೇ ತುಟಿಕ್ ಪಿಟಿಕ್ ಅಂದಲೇ ರಾಜೀನಾಮೆಯನ್ನ ಕೊಟ್ಟಿದ್ದು ಸಿದ್ದರಾಮಯ್ಯ ಅವರು. ಪದತ್ಯಾಗ ಮಾಡಿದಂತಹ ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಹೈಕಮಾಂಡು, ವಿಶೇಷವಾಗಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರಿಗೆ ಕೃತಜ್ಞತೆ ಸಲ್ಲಿಸೋದಕ್ಕೆ ಮೊನ್ನೆ ಭೇಟಿ ಕೊಡ್ತಾರೆ. ಇಲ್ಲಿ ರಾಜೀನಾಮೆಯನ್ನ ಕೊಟ್ಟು ಹೋದಂತಹ ಸಂದರ್ಭ, ಗುರುವಾರ ರಾಜೀನಾಮೆಯನ್ನ ಕೊಡ್ತಾರೆ, ಶುಕ್ರವಾರ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಕೂಡ ಅಷ್ಟೇ ಅತ್ಯಂತ ಆತ್ಮೀಯತೆಯಿಂದ ಸಿದ್ದರಾಮಯ್ಯ ಅವರನ್ನ ಬರಮಾಡಿಕೊಳ್ತಾರೆ. ಇದೆಲ್ಲದರ ನಡುವೆ ಒಂದಷ್ಟು ಕಂಡೀಷನ್ಗಳನ್ನ ಕೂಡ ಹಾಕಿದ್ದಾರೆ. ಒಂದಷ್ಟು ಮೂಲಗಳ ಪ್ರಕಾರ ಡಿಕೆ ಶಿವಕುಮಾರ್ ಅವರ ಹೊಸ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯ ಅವರ ಪುತ್ರ MLC ಡಾಕ್ಟರ್ ಯತೀಂದ್ರ ಅವರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಸೇರಿಸಿಕೊಳ್ಳುವಂತೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹೈಕಮಾಂಡ್ ಕೂಡ ಓಕೆ ಅಂದಿದೆ. ಯಾಕಂದ್ರೆ 8 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಆಗ 2013ರಲ್ಲಿ 5 ವರ್ಷ, ಅದಾದ್ಮೇಲೆ 23ರಿಂದ 26ವರೆಗೂ ಕೂಡ ರಾಜ್ಯಭಾರವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಅವರದ್ದೇ ಆದಂತಹ ಒಂದಷ್ಟು ಜನರನ್ನ ಸಂಪಾದನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಇವತ್ತಿಗೂ ಕೂಡ ಲಕ್ಷಾಂತರ ಜನ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಅವರು ತಂದಂತಹ ಜನಪರ ಯೋಜನೆಗಳು ಇವತ್ತು ಮಾತನಾಡ್ತಾ ಇದ್ದಾವೆ. ಇಂತಹ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದ ಕೂಡಲೇ ಕುರ್ಚಿ ಬಿಟ್ಟು ಕೆಳಗಿಳಿತಾರೆ ಅಂತ ಹೇಳಿದ್ರೆ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಪುತ್ರ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ತಮ್ಮ ತಂದೆಗೆ ಕ್ಷೇತ್ರವನ್ನ ಬಿಟ್ಕೊಡ್ತಾರೆ. ಅದಾದ್ಮೇಲೆ ತಂದೆ ಆ ಕ್ಷೇತ್ರದಿಂದ ಗೆದ್ದು ಮಗನನ್ನ MLC ಮಾಡ್ತಾರೆ. ಸೊ ತಂದೆಯ ಜೊತೆಗೆ ಒಂದಷ್ಟು ಸಮಾಜಮುಖಿ ಕೆಲಸಗಳು ರಾಜಕೀಯದಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಸಹಜವಾಗಿಯೇ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಡಿಮ್ಯಾಂಡ್ ಕೂಡ ಮಾಡಿರ್ತಾರೆ, ನನ್ನ ಮಗ ಯತೀಂದ್ರಗೆ DCM ಸ್ಥಾನ ಕೊಡಬೇಕು ಅಂತ ಹೇಳಿ. ಸೊ ಹಾಗಾಗಿ ರಾಹುಲ್ ಗಾಂಧಿ ಅವರ ಒಟ್ಟಿಗೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಸೊ ರಾಹುಲ್ ಗಾಂಧಿ ಅವರು ಕೂಡ ಒಪ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ. ಅದೆಲ್ಲದರ ನಡುವೆ ವಿಶೇಷವಾಗಿ ಸಿದ್ದರಾಮಯ್ಯನವರ ಒಂದಷ್ಟು ಜನ ಬೆಂಬಲಿಗರಿದ್ದಾರೆ. ನೋಡಿ ವೀಕ್ಷಕರೇ, ಅವರು ಮೇಲ್ನೋಟಕ್ಕಷ್ಟೇ ಖುಷಿಯಾಗಿರಬಹುದು ಡಿಕೆ ಶಿವಕುಮಾರ್ ಅವರು CM ಆಗ್ತಾ ಇದ್ದಾರೆ ಅಂತ ಹೇಳಿ, ಬಟ್ ಒಳಗೊಳಗೆ ಖಂಡಿತವಾಗ್ಲೂ ಕೂಡ ಅಸಮಾಧಾನ ಇದ್ದೇ ಇದೆ. ಸಿದ್ದರಾಮಯ್ಯನವರೇ 2 ವರ್ಷ ಇರಬೇಕಾಗಿತ್ತು ಅಂತ ಹೇಳಿ ಒಂದಷ್ಟು ಜನ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಬಹುದು. ಸೊ ಹಾಗಾಗಿ ವಿಶೇಷವಾಗಿ ಕುರುಬ ಸಮುದಾಯ ಸೇರಿದಂತೆ ಸಿದ್ದರಾಮಯ್ಯ ಬೆಂಬಲಿಗರ ಅಸಮಾಧಾನ ಶಮನವಾಗಬಹುದು ಯತೀಂದ್ರ ಸಿದ್ದರಾಮಯ್ಯನವರಿಗೆ DCM ಸ್ಥಾನವನ್ನ ಕೊಟ್ರೆ. ಸೊ ಹಾಗಾಗಿ ಇದೆಲ್ಲವನ್ನ ಕೂಡ ಲೆಕ್ಕಾಚಾರವನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡು.
ಮತ್ತೊಂದು ಕಡೆ ಹೊಸ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನಗಳ ಪರಿಗಣನೆಯಲ್ಲಿ ಒಂದಷ್ಟು ಹೊಸ ಮುಖಗಳಿದೆ. ಶ್ರೀನಿವಾಸ್ ಮಾನ್ಯ ಹಾನಗಲ್ ಶಾಸಕರು, MLCಗಳಾದಂತಹ BK ಹರಿಪ್ರಸಾದ್ ಅವರು, ಸಲೀಂ ಅಹಮದ್ ಅವರು, ನರಸಿಂಹರಾಜ ಕ್ಷೇತ್ರದ ಶಾಸಕರಾದಂತಹ ತನ್ವೀರ್ ಸೇಠ್ ಅವರು ಕೂಡ ರೇಸಲ್ಲಿದ್ದಾರೆ. ವಿಧಾನಸಭಾಧ್ಯಕ್ಷರಾದಂತಹ UT ಖಾದರ್ ಅವರು. ಹಾಗಾಗಿ ಒಂದು ಕಡೆ DCM ಹುದ್ದೆಗಳ ಸಂಖ್ಯೆ ಎಷ್ಟಾಗುತ್ತೆ, ಅದರಲ್ಲಿ ಯತೀಂದ್ರ ಅವರಿಗೂ ಕೂಡ ಸ್ಥಾನ ಕೊಡಲಾಗುತ್ತಾ, ಅವರ ಹೆಸರೇ ಈಗ DCM ಹುದ್ದೆಯಲ್ಲಿ ಬಹಳ ಕೇಳಿಬರ್ತಾ ಇರೋದು. ಮತ್ತೊಂದು ಕಡೆ ಮುಖ್ಯಮಂತ್ರಿ ಹುದ್ದೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ DK ಶಿವಕುಮಾರ್ ಅವರು ನಾಳೆ. ಸೊ ಹಾಗಾಗಿ KPCC ಅಧ್ಯಕ್ಷ ಸ್ಥಾನ ಖಾಲಿ ಆಗುತ್ತೆ. ಅದು ಸತೀಶ್ ಜಾರಕಿಹೊಳಿ ಅವರಿಗೆ ಸಿಗುತ್ತಾ ಅಥವಾ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ರೇಸಲ್ಲಿದ್ದಾರೆ. ಸೊ ಹಾಗಾಗಿ ಒಂದು ಕಡೆ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮತ್ತಷ್ಟು ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯುವ ಶಕ್ತಿಯನ್ನ ಮತ್ತಷ್ಟು ಗಟ್ಟಿ ಮಾಡುವಂತಹ ನಿಟ್ಟಿನಲ್ಲಿ ಯುವ ಸಮೂಹವನ್ನ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿರುವಂತಹ ಒಂದಷ್ಟು ಸಚಿವರುಗಳನ್ನ ಹಾಗೆ ಉಳಿಸಿಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ. KJ ಜಾರ್ಜ್ ಇರಬಹುದು, MB ಪಾಟೀಲ್ ಇರಬಹುದು, ಪರಮೇಶ್ವರ್ ಅವರು ಇರಬಹುದು, ಕೃಷ್ಣ ಬೈರೇಗೌಡ ಇರಬಹುದು, ಭೈರತಿ ಸುರೇಶ್. ಅದರ ಜೊತೆಗೆ ಇನ್ನೂ ಹೊಸ ಮುಖಗಳಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಇರೋದ್ರಿಂದ ಒಟ್ಟಾರೆ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ DCM ಮಾಡೋದು ಬಹುತೇಕ ಫಿಕ್ಸ್ ಆಗಿದೆ. ಇವತ್ತು ಹೈಕಮಾಂಡ್ ಮಟ್ಟದಲ್ಲಿ ಒಂದು ಫೈನಲ್ ಮಟ್ಟದಲ್ಲಿ ಲಾಬಿ ನಡೀತಾ ಇದೆ. ಸಿದ್ದರಾಮಯ್ಯ ಅವರು ಇದ್ದಾರೆ, DK ಶಿನು ಇದ್ದಾರೆ, ಜಾರ್ಜು ಇದ್ದಾರೆ, ಇನ್ನೊಂದಿಷ್ಟು ಜನ ನಾಯಕರುಗಳು ಕೂಡ ಇದ್ದಾರೆ. ಅದರ ಜೊತೆಗೆ ಸಚಿವಾಕಾಂಕ್ಷಿಗಳು ಕೂಡ ಡೆಲ್ಲಿಯಲ್ಲೇ ಬೀಡು ಬಿಟ್ಟಿರೋದ್ರಿಂದ ಎಲ್ಲದಕ್ಕೂ ಸ್ಪಷ್ಟ ಚಿತ್ರಣ ನಾಳೆ ಸಾಯಂಕಾಲ 4-5 ಒಳಗಡೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಕಾದ್ ನೋಡೋಣ ಏನಾಗಬಹುದು ಅಂತ.